ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ದೇಶಕ್ಕೆ ದಾರಿದೀಪ. ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರು, ಗೌರಿಬಿದನೂರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು, ಅವರ ಆದರ್ಶಗಳು ಭಾರತೀಯರ ಪಾಲಿಗೆ ಸ್ಫೂರ್ತಿ. ಎಲ್ಲರನ್ನ ಎಲ್ಲದರಲ್ಲೂ ಸಮಾನತೆಯನ್ನು ಕಂಡ ಓರ್ವ ನಾಯಕ. ಇವರ ಚಿಂತನೆಗಳು ಎಲ್ಲ ಯುವ ಜನತೆಗೆ ಸ್ಫೂರ್ತಿದಾಯಕ. ದೇಶದ ಪ್ರತಿಯೊಬ್ಬ ನಾಗರಿಕನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಮಾನ ಅವಕಾಶಗಳನ್ನು ಪಡೆದುಕೊಂಡು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬೆಳೆದು ದೇಶದ ಅಭಿವೃದ್ಧಿಗಾಗಿ ಸರ್ವರು ಕೊಡುಗೆ ನೀಡಬಲ್ಲ ವ್ಯವಸ್ಥೆಯನ್ನು ಜಾರಿಗೆ ತರಲು ಸಂವಿಧಾನವನ್ನು ರಚಿಸಿದ ಧೀಮಂತ ನಾಯಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂತ ಹೇಳಿದರು. ತಾಲೂಕಿನ ತೊಂಡೆಬಾವಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣಗೊಳಿಸಿ ಮಾತನಾಡಿದ ಅವರು, ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸಮಾನತೆಯ ಬದುಕು ಸಾಗಿಸುವ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಅವರು ಯಾವುದೇ ಒಂದು ಸಮುದಾಯಕ್ಕೆ ಸಂವಿಧಾನ ರಚನೆ ಮಾಡಿಲ್ಲ. ಎಲ್ಲ ಸಮುದಾಯದವರು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಹಾಗೂ ರಾಜಕೀಯವಾಗಿ ಮೀಸಲಾತಿಯಲ್ಲಿ ಅನುಕೂಲ ಕಲ್ಪಿಸುವಂತೆ ರಚನೆ ಮಾಡಿದ್ದಾರೆ ಎಂದರು. ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಮಾಡ್ತಾ ಇರೋದು ಗ್ರಾಮಕ್ಕೆ ಬೇಕಾಯಿತು. ಸುಂದರವಾಗಿ ಈ ಒಂದು ಪುತ್ಥಳಿಯನ್ನು ಅನಾವರಣ ಮಾಡಿದ್ರಿ, ಅದಕ್ಕೋಸ್ಕರ ತುಂಬ ಸಂತೋಷ. ಏಕೆಂದರೆ ಅಂಬೇಡ್ಕರ್ ಅವರ ಪುತ್ಥಳಿನ ಅನಾವರಣ ಮಾಡೋದು, ಅವರನ್ನ ಜ್ಞಾಪಕ ಮಾಡ್ಕೋಬೇಕು, ಅವರ ಆದರ್ಶಗಳನ್ನು ಪಾಲಿಸಬೇಕು. ಅವರಂತೆ ನಮ್ಮ ಯುವ ಜನತೆ ಬೆಳೆಯೋಕ್ಕೆ ಒಂದು ಪ್ರಚೋದನೆ ಇರಲಿ ಅನ್ನೋ ದೃಷ್ಟಿಯಿಂದ ಈ ಥರ ಒಂದು ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡೋದು ಅವಶ್ಯಕತೆ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಅಂಬೇಡ್ಕರು ಇಡೀ ನಮ್ಮ ದೇಶ ಅಲ್ಲ, ಈ ಪ್ರಪಂಚ ಕಂಡಂಥ ಅದ್ಭುತವಾದಂಥ ಒಂದು ಪ್ರತಿಭೆ. ಅದು ಅಂಥ ಒಂದು ಪ್ರತಿಭಾವಂತ ನಮ್ಮ ದೇಶದಲ್ಲಿ ಹುಟ್ಟಿದ್ದು ನಮ್ಮ ಎಲ್ಲರಿಗೂ ಕೂಡ ಸಂತೋಷ ಮತ್ತು ಇಡೀ ದೇಶಕ್ಕೆ ಗೌರವ ತಂದು ಕೊಡುವಂಥ ಒಂದು ವಿಚಾರ. ಕೋಚಿಮುಲ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಜೆ. ಕಾಂತರಾಜ್ ಅವರು ಮಾತನಾಡಿ, ಜಗತ್ತಿನಲ್ಲಿ ಶ್ರೇಷ್ಠ ಸಂವಿಧಾನ ರಚಿಸಿದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ತತ್ವಾದರ್ಶಗಳು ಯುವಕರಿಗೆ ದಾರಿದೀಪ. ಸಂವಿಧಾನದ ಆಶಯಗಳು ಎಲ್ಲ ಜನರಿಗೆ ಮುಟ್ಟಬೇಕು, ಆಗ ಮಾತ್ರ ದೇಶದ ಭವಿಷ್ಯ ಆದರ್ಶವಾಗಿರುತ್ತೆ. ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಲ್ಲಿ ಪ್ರತಿ ಭಾರತೀಯರಿಗೂ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ. 100 ವರ್ಷ ಕಳೆದರೂ ಅಂಬೇಡ್ಕರ್ ಅವರನ್ನ ಮರೆಯಲು ಸಾಧ್ಯವಿಲ್ಲ ಅಂದರು. ಅಂಬೇಡ್ಕರ್ ಬಗ್ಗೆ ತಮಗೆಲ್ಲ ಮಾಹಿತಿ ಕೊಡೋರು ಇದ್ದಾರೆ, ಇನ್ನು ಬಹಳಷ್ಟು ವಿದ್ಯಾವಂತರು ಅಂಬೇಡ್ಕರ್ ಬಗ್ಗೆನೇ ಬಹಳಷ್ಟು ಮಾತನಾಡೋರು ಇದ್ದಾರೆ. ಅಂಬೇಡ್ಕರ್ ಕೇವಲ ಹರಿಜನ ಬಂಧುಗಳು ಮಾತ್ರ ಅಂಬೇಡ್ಕರ್ ಅಲ್ಲ, ಇದೇನೇನಪ್ಪ, ಯಾರು ತುಳಿತಕ್ಕೊಳಗಾಗಿದ್ದಾರೆ ಅಂಥವ್ರಿಗೆಲ್ಲರಿಗೂ ಸಹ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಈ ಒಂದು ದೇಶದಲ್ಲಿ ಇವತ್ತು ಯಾರಾದರೂ ನಮ್ಮ ಗ್ರಾಮದಲ್ಲಿ ಹರಿಜನರು, ಗಿರಿಜನರು ಅಥವಾ ದಲಿತರು ಇವತ್ತು ಇಂಜಿನಿಯರ್ಸ್ ಆಗಿದ್ದಾರೆ. ಉದಾಹರಣೆಗೆ ನಮ್ಮ ಚಿಕ್ಕನರಸಮ್ಮನವರು, ಇದೆಲ್ಲ ಆಗಿದ್ದು ನಮ್ಮ ಅಂಬೇಡ್ಕರ್ ಬರೆದಂಥ ಸಂವಿಧಾನದಿಂದ ಮಾತ್ರ. ಅನೇಕ ಜನರಿಗೆ, ಇತ್ತೀಚಿನ ವಿದ್ಯಾವಂತರಿಗೆ ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ಪ್ರೀತಿ, ವಿಶ್ವಾಸ. ಆದರೆ ಈ ಹಿಂದೆ ಅಂಬೇಡ್ಕರ್ ಬಗ್ಗೆ ಜನಗಳಿಗೆ ಗೊತ್ತಿರಲಿಲ್ಲ. ಅವ್ರು ಮಾಡಿದಂಥ ಅನೇಕ ಸುಧಾರಣೆಗಳಾಗ್ಬೋದು, ಇಡೀ ವಿಶ್ವದಲ್ಲೇ ಅತ್ಯಂತ ಭಯಾನಕ ಒಂದು ರಚನೆ ಮಾಡಿರೋದು ಸಂವಿಧಾನದ ಬಗ್ಗೆ ಅಂತಂದ್ರೆ ನಮ್ಮ ಅಂಬೇಡ್ಕರ್. ಇದೇ ಮುಖ್ಯ ಭಾಷಣಕಾರರಾಗಿ ವಕೀಲರು, ಭಾರತ ಪರಿವರ್ತನೆ ಸಂಘದ ರಾಜ್ಯಾಧ್ಯಕ್ಷ, ಸಮಾಜ ಚಿಂತಕರು ಪ್ರೊಫೆಸರ್ ಹರಿರಾಮ್, ಸಮಾಜ ಚಿಂತಕರು ಸಿದ್ದರಾಜು, ಮುಖ್ಯ ಅತಿಥಿಗಳಾಗಿ ನಿವೃತ್ತ ಉಪ ವಿಭಾಗಾಧಿಕಾರಿಗಳು ಚಿಕ್ಕನರಸಿಂಹಯ್ಯ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಡಿ. ರಾಮದಾಸ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಾಮಾಕ್ಷಿ ರಾಮದಾಸ್, ಸಮಾಜ ಚಿಂತಕರು ಪ್ರೊಫೆಸರ್ ಸುಭಾಷ್ ಚಂದ್ರ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಜಯಚಂದ್ರ ರೆಡ್ಡಿ, ಕಲ್ಲಿನಾಯಕನಹಳ್ಳಿ ಗೋಪಿ, ಹಿರಿಯ ವಕೀಲರಾದ ಬಿ.ಕೆ. ನರಸಿಂಹಮೂರ್ತಿ, ದಲಿತ ಮುಖಂಡರು ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮಲ್ಲಸಂದ್ರ ಗಂಗಾಧರಪ್ಪ, ಹುದುಗೂರು ನಂಜುಂಡಪ್ಪ, ಸತ್ಯನಾರಾಯಣ್, ಮುನಿಯಪ್ಪ, ಕಡಬೂರು ಅಶ್ವತ್ಥಪ್ಪ, ಕಾಮಗಾನಹಳ್ಳಿ ಲಕ್ಷ್ಮೀನಾರಾಯಣ, ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷೆ ಲಕ್ಷ್ಮಿ, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ತಾಲೂಕಿನ ಎಲ್ಲ ದಲಿತ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಎಲ್ಲ ವರ್ಗಗಳ ಸಮಾಜ ಚಿಂತಕರು, ತೊಂಡೆಬಾವಿಯ ಎಲ್ಲ ಹಿರಿಯ ಮತ್ತು ಕಿರಿಯ ಕಾರ್ಯಕರ್ತರು, ಅಂಬೇಡ್ಕರ್ ಪುತ್ಥಳಿಯ ಅಭಿಮಾನಿಗಳು ಉಪಸ್ಥಿತರಿದ್ದರು.